ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಫಸ್ಟಿಗೆ ವ್ಲಾಗ್ ಶುರುವಾಗಲೇ ಚಾಪೆ ರಾಗ ಕೇಳ್ತಾ ಹೋಗಿ. ಯಾಕೆ ಏನು ಅಂತ ನಿಮಗೆ ಗೊತ್ತಾಗ್ತದೆ. ಈಗ ನೀಂದೂರ ಚಪ್ಪಲಿ ಹಾಕಿ ಟಾಟಾ. ಲಾಯ್ಕಾಯ್ದು ಸೋದರ ಮಾವ ಡ್ರೆಸ್ ಹಾಕಾಯ್ತಲ್ಲ ಸುಮ್ಮನೆ. ಸೊಡನಕ್ಕ ಅದ್ರಲ್ಲ ಸಾಂಕು ಸೊಡನಕ್ಕ. ಅದ ಮಗ ದೇವ ಬಂದ ನಿನಗೆ ಅಟ್ಟರ್ಲೆ. ಅದ ದೇವ ಬಂದಾನೋ, ನಮ್ಮ ಸ್ವಾಮಿ ಬಂದ. ಸರಿ ಕೆಳಬಿಡು. ಹತ್ತಿತ್ತ ಇಲ್ಲ, ನಾವು ಹತ್ತಿತ್ತ ಇಲ್ಲ. ಟಾಟಾ. ಗೊಂತಿದ ಅಂತ ಏನ್ ಮಾಡುತ್ತೆ. ಬಾಯ್ ನಂದರೆ ಮಾವ ಹೋದ ಮೇಲೆ ಗೌಜಿದು ನೋಡಿ ಅಲ್ಲೊಬ್ಬ ಮಾವ ಹೋಗ್ಬಾರ್ದು ಅಂತ ಅವನಿಗೆ. ಅದ ಮುದಿ ಅಜ್ಜಿದೆ ಕೂಗಿದ್ದವಡ ಹಿಂಗೆ. ಅವರ ಅತ್ತೆ ಮಾವ ಹೋಪಾಗ ಇನ್ನು ಇದಕ್ಕೆಲ್ಲ ಶುರು ಮಾಡೇಡಿ. ಬೇಡ ಮಗ ಬೇಡ ಪಾಪ. ಜೈ. ಹಿಂಗೆ ಇವು ಕಣ್ಣಿಲೆಲ್ಲ ನೀರಿದ್ದು ಪಾಪ. ಹಿಂಗೆ ಹಂಗೆ ಅದ ನೋಡಿ ಅಜ್ಜಿ ಹೇಳಿಕೊಡ್ತಾವ. ಹಾಗೆ ಹೇಳಿ ಹೇಳಿಕೊಡು. ಹಾಗೆಲ್ಲ ತಡಿ. ಪುಟ್ಟಕ್ಕ ಹೇಳು. ಪುಟ್ಟಕ್ಕ ಜೈ ಹೇಳು. ಜೈ. ಬೆಳಗ್ಗಿನ ಗೌಜಿ ಗದ್ದಲ ಎಲ್ಲ ನೋಡಿದ್ರಲ್ಲ. ಇದೀಗ ಮಧ್ಯಾಹ್ನ ಮೇಲೆ ಆಯಿತಾ, ಒಂದು ಸಣ್ಣ ನಿದ್ದೆ ಎಲ್ಲ ಆಗಿ ನಾವೀಗ ಎಲ್ಲಿಗೆ ಹೊರಟಿದ್ದೇವಪ್ಪ ಅಂತ ಕೇಳಿದರೆ ಪುತ್ತೂರಲ್ಲಿರುವ GL1 ಮಾಲಿಗೆ. ಸುಮಾರು ಸಮಯದಿಂದ ಮಾಲಲ್ಲಿ ಆಟಾಡಿಕ್ಕು ಅಂತ ನನ್ನ ಮಗನದ್ದು ರಾಗ ಆಗ್ತಾ ಇತ್ತು. 6 ತಿಂಗಳೇ ಆಗ್ತಾ ಬಂತು. ಆಟಾಡಿಸ್ತೇನೆ ಅಂತ ಹೇಳಿ, ಇನ್ನೂ ಆಟಾಡಿಸೋದು ಬೇಡ, ಇವನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಸುಳ್ಳು ಹೇಳಿ ಅಂತ ಹೇಳಿ ಇವತ್ತು ಹೊರಟಿದ್ದೇವೆ ನೋಡಿ. ಅವ್ರದ್ದೇ ಮಾಲ್ ಗೊತ್ತಿರುವ ಹಾಗೆ ಇಬ್ಬರು ರಾಜಾರೋಷವಾಗಿ ನನ್ನನ್ನು ಬಿಟ್ಟು ಸೀದಾ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಮಕ್ಕಳಿಗೆ ಇದೆರಡರಲ್ಲಿ ಅವತ್ತು ಬಂದಾಗೆಲ್ಲ ಆಟಾಡಿ ಆಗಿದೆ. ಈಗ ಅಲ್ಲಿ ಒಂದು ಹೊಸತು ಟಾಯ್ ಟ್ರೈನ್ ಆಗಿದೆ ನೋಡಿ. ಇಲ್ಲಿ ಸೈಡ್ ಬಾ. ಈಗ ಭಾರಿ ಕಣ್ಣು ಬಿದ್ದಿದೆ ನಮ್ಮ ಪುಟ್ಟಣ್ಣನಿಗೆ ಇದರ ಮೇಲೆ. ಇನ್ನು ಇದರಲ್ಲಿ ಒಂದು ದಿವಸ ಕೂತ್ಕೊಳ್ಳಿಕ್ಕಿರ್ಬೋದು, ಯಾವಾಗ ಅಂತ ಗೊತ್ತಿಲ್ಲ. ಒಂದು ರೌಂಡ್ 100 ರೂಪೀಸ್. ಒಂದು ರೌಂಡ್ ಅಲ್ಲ, ಒಂದು 2-3 ರೌಂಡ್ ಹಾಕಿಸ್ತಾರೆ. 100 ರೂಪೀಸ್ ಎಲ್ಲ ಕೇಳ್ತಾರೆ. ಗೋವಿಂದ ಆಗ್ತದೆ 100 ರೂಪೀಸ್ ಆಯಿತಾ. ಈಗ ನಾವು ಬಂದಿದ್ದೇವೆ, ನೀವು ನೋಡಿದ್ರಲ್ಲ GL1 ಮಾಲಿಗೆ.
ಎಂತ ಇಲ್ಲ, ಮಕ್ಕಳೊಟ್ಟಿಗೆ ಗಮ್ಮತ್ತು ಮಾಡುವ ಅಂತ ಬಂದದ್ದು. ಯಾವತ್ತೂ ಅಂಗಳದಲ್ಲಿ ಆಟ ಆಡೋದಲ್ಲ, ಸುಮಾರು ಸಮಯದಿಂದ ನಮ್ಮ ಮಾಲಲ್ಲಿ ಆಟ ಆಡಬೇಕು ಅಂತ ಹೇಳ್ತಿದ್ದ. ಹಾಗಾಗಿ ಅವನನ್ನು ಮತ್ತೆ ಈ ಪುಟ್ಟಕ್ಕ ನಾನು ಕರ್ಕೊಂಡು ಬಂದದ್ದು. ನಿಲ್ಲು. ನನಗೆ ಈ ಎಸ್ಕಲೇಟ್ರಲ್ಲಿ ಹೋಗ್ಲಿಕ್ಕೆ ಮೊದಲು ಭಯ ಇತ್ತು, ಈಗ ಅಷ್ಟು ಭಯ ಇಲ್ಲ ಆಯಿತಾ. ನನ್ನ ಪುಟ್ಟಣ್ಣನಿಗೆ ಇದೆಲ್ಲ ಭಾರಿ ಕ್ರೇಜ್, ಇದರಲ್ಲೆಲ್ಲ ಎಸ್ಕಲೇಟರಲ್ಲೆಲ್ಲ ಹೋಗೋದು ಆಯಿತಾ. ಈಗ ನನಗೆ ಈಗಲೂ ನಡಿಬೇಕು ಅಂತ ಹೇಳಿದ್ರೆ ಒಂದು ಸೈಡ್ ಹಿಡ್ಕೊಳ್ಬೇಕು ಅದನ್ನು. ಈ ಪುಟ್ಟಣ್ಣನಿಗೆ ಅದರಲ್ಲಿ ಹೋಗುವ ಅಂತ ನನಗೆ ಭಯ, ಬೇಡ ಅಂತ. ಯಾಕಂತ ಹೇಳಿ ಅವನನ್ನು ಹಿಡ್ಕೊಳ್ಬೇಕು, ಇವಳನ್ನು ಹಿಡ್ಕೊಳ್ಬೇಕು ಅಂತ ಖುಷಿಯಲ್ಲಿ ಬಂದೆವು. ಫಾರ್ ದಿ ಫಸ್ಟ್ ಟೈಮ್ ಇಬ್ಬರನ್ನು ಭಾರಿ ಅಡ್ವೆಂಚರ್ ಮಾಡಿ ಕರ್ಕೊಂಡು ಬಂದಾಗೆ ಬಂದೆ. ನಾನು ಇದನ್ನು ಹತ್ತಬೇಕಿದ್ರೆ ಒಂದು ವಿಷಯವನ್ನು ಟ್ರಿಕ್ಕನ್ನು ಫಾಲೋ ಮಾಡೋದು. ಎಂತಂತ ಹೇಳಿದ್ರೆ, ರೆಡಿ 1 2 3 ಸ್ಟಾರ್ಟ್ ಅಂತ ಹೇಳ್ತಾನೆ, ಆಗ ಹೋಗಬೇಕು ಅಂತೇಳಿ ಹಾಗೆ ಹೋಗೋದು ನಾವು. ಈಗ ನಾವು ಹೋಗೋದು ಫನ್ ಗ್ಯಾಲಕ್ಸಿ ಒಳಗೆ. ಇಲ್ಲಿ ಒಳಗೆ ಆಟ ಆಡುವಂಥದ್ದು ಬೇರೆ ಬೇರೆ ಉಂಟು, ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಏನೇನೋ ಉಂಟು. ಒಟ್ಟು ನಮ್ಮನ್ನು ಮಂಗ ಮಾಡುವ ಕಾರ್ಯಕ್ರಮ ಬೇಕಾದಷ್ಟು ಉಂಟು ಅದರೊಳಗೆ ಆಯಿತಾ. ಈಗ ಇಲ್ಲಿ ನಾವು ಒಳಗೆ ಕೈಗೆ ಅರ್ಧ ಗಂಟೆ ಆಟ ಆಡಲಿಕ್ಕೆ ಅಂತ ಹೇಳಿ ಕೈಗೊಂದು ಟೈಮಿಂಗ್ಸ್ ಬರೆದ ಬ್ಯಾಂಡನ್ನು ಕಟ್ಟಿಸಿಕೊಂಡು ಮಕ್ಕಳ ಸಮೇತವಾಗಿ ನಾನು ಕೂಡ ಇದರೊಳಗೆ ಬಂದಿದ್ದೇನೆ. ಒಂದು ಪೇರೆಂಟ್ ಸಣ್ಣ ಈ ಥರ 5 ವರ್ಷದ ಒಳಗಿನ ಮಕ್ಕಳಿಗೆ ಆಡಲಿಕ್ಕೆ ಇರುವುದಿದು. ಅದರಲ್ಲೂ ಈ ಒಂದು ಏಜ್ ಇರ್ತದೆ, 4 ವರ್ಷದ ಒಳಗೆ ಸಣ್ಣ ಮಕ್ಕಳಿದ್ರೆ ಅಮ್ಮಂದಿರು ಸಹ ಬರಬೇಕು ಅಂತ. ಈ ಅಮ್ಮಂದಿರು ಇದರೊಳಗೆ ಬರಬೇಕು ಅಂತ ಹೇಳಿದರೆ ಎಂತ ಗೊತ್ತುಂಟಾ, ಒಂದು ಸಾಕ್ಸ್ ಅವರ ಕೈಯಿಂದ ಬೈ ಮಾಡಬೇಕಾಯ್ತಾ. ಯಾಕೆ ಅಂತ ಕೇಳಿದ್ದಕ್ಕೆ ಹೈಜೀನ್ ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿದರು. ಸರಿ, ಇನ್ನು ಅವರದ್ದು ಎಂಥದ್ದು ಒಂದು ರೂಲ್ಸ್ ಉಂಟಲ್ಲ ಅಂತ ಹೇಳಿ ಹಣ ಕಟ್ಟಿ ತಗೊಳ್ಳುವ ಅಂತ ಹೋದೆ. 10 ರೂಪಾಯಿ ಅಂತ ಹೇಳಿದರು. ಅಲ್ಲೆಲ್ಲ ಆಡಬೇಕಿದ್ರೆ ಕಾರ್ಡ್ ಮಾಡಿಸ್ಕೊಳ್ಬೇಕು ಆಯಿತಾ. ಕಾರ್ಡ್ ನಮ್ಮಲ್ಲಿ ಉಂಟು, ಯಾಕಂತ ಹೇಳಿದರೆ ನಾವು ವರ್ಷದಲ್ಲಿ 1 ತಪ್ಪಿದರೆ 2 ಸಲ ಬರುವವರು. ಹಾಗಾಗಿ ನಮ್ಮಲ್ಲಿ ಒಂದು ಕಾರ್ಡ್ ಉಂಟು. ಆ ಕಾರ್ಡಲ್ಲೇ 10 ರೂಪಾಯಿಯನ್ನು ಕಡಿತಗೊಳಿಸ್ತಾರೆ, ಅದರಿಂದ ತಗೊಳ್ತಾರೆ. ಅಮ್ಮಂದಿರ ಸಾಕ್ಸಿಗೆ ಅಂಥೇಳಿ. ಮಕ್ಕಳಿಗೆ ಸಾಕ್ಸ್ ಬೇಡಂತೆ. ನೋಡಿ ಇಲ್ಲಿ ಯಾವ ಥರ ಆಟ ಆಡ್ತಿದ್ದಾರೆ ಅಂತ ನೋಡಿ. ನನ್ನ ಕಾಲಲ್ಲಿ ಇಲ್ಲಿ ಸಾಕ್ಸ್ ಕಾಣ್ತಾ ಇರ್ಬೋದು. ಇದು 10 ರೂಪಾಯಿಗೆ ಇನ್ನೆಷ್ಟು ಒಳ್ಳೆ ಸಾಕ್ಸ್ ಸಿಗ್ಬೋದು, ನೆಟ್ಟೆಡ್ ಸಾಕ್ಸ್ ಆಯಿತಾ. ಇದು ಯಾಕೆ ಅಂತ ಕೇಳಿದ್ದಕ್ಕೆ ಹೈಜೀನ್ ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿದರು. ಈ ದೊಡ್ಡವರಿಗಿಂತ ಹೈಜೀನ್ ಮಕ್ಕಳಿಗಿಲ್ಲದ್ದು ಅಂತ ನನಗೆ ಗೊತ್ತಿಲ್ಲ. ಆ 10 ರೂಪಾಯಿಯ ಹೊಟ್ಟೆ ಸಾಕ್ಸ್, ಆ ಹೊಟ್ಟೆ ಸಾಕ್ಸ್ ಹಾಕಿ ಇನ್ನೆಷ್ಟು ಹೈಜೀನ್ ಮೇಂಟೈನ್ ಆಗ್ತದೆ ಅಂತ ನನಗೆ ಸಹ ಗೊತ್ತಿಲ್ಲ. ಇರಲಿ, ಅವ್ರದ್ದೊಂದು ರೂಲ್ ಇತ್ತು. 10 ರೂಪಾಯಿ ಕೊಟ್ಟು ಹಾಕಿಕೊಂಡು ಮಂಗಾಗಿಕೊಂಡು ಹೋದೆ. ಮತ್ತು ಮಕ್ಕಳೊಂದಿಗೆ ಮಕ್ಕಳಾಗಿ ಆಡುವ ಕಾರ್ಯಕ್ರಮವನ್ನು ಹಚ್ಚಿಕೊಂಡೆ. ಇದೊಂದು ಭಾರಿ ಇಷ್ಟ ಆಯಿತು ನನಗೆ. ಇಲ್ಲಿ ಹೋಲ್ ಉಂಟಲ್ಲ ಹೊಟ್ಟೆ, ಅದರೊಳಗೆ ಬಾಲ್ ಹಾಕ್ತಾ ಇರಬೇಕು. ಬಾಲ್ ಈ ಥರ ಮೇಲೆ ಹೋಗ್ತದೆ. ಹೋಗಿ ಅಲ್ಲಿ ಮೇಲೆ ಒಂದು ವೃತ್ತಾಕಾರದಲ್ಲಿ ಉಂಟಲ್ಲ ಬಾಕ್ಸ್ ಥರ, ಅದಕ್ಕೆ ಹೋಗಿ ಬಾಲ್ಗಳು ಕೂತ್ಕೊಳ್ತದೆ. ತುಂಬ ಬಾಲ್ ಅಲ್ಲಿ ಶೇಖರಣೆ ಆದ ನಂತರ ಆ ಬಾಲೆಲ್ಲ ಕೆಳಗಡೆ ಬೀಳ್ತದೆ. ಒಂಥರ ಬಾಲಿನ ಮಳೆ ಅಂತಲೇ ಹೇಳಬಹುದು. ಬಾಲ್ ಎಂತ ಹಾರ್ಡ್ ಇಲ್ಲ, ಸಾಫ್ಟ್ ಬಾಲ್ ಅದು. ಈ ಥರ ನಾವಿಲ್ಲಿ ಆಡ್ತೇವಲ್ಲ, ಇಲ್ಲಿ ಮಕ್ಕಳು ಆಡ್ತಿದ್ದಾರಲ್ಲ, ಅದೇ ಬಾಲ್ ಅದು. ಸಾಫ್ಟ್ ಬಾಲ್, ಬಿದ್ದರೂ ಏನಾಗೋದಿಲ್ಲ. ಅದನ್ನು ಆ ಥರ ತುಂಬ ಹಾಕಿ ಆಗುವಾಗ ಅದು ಮೇಲೆ ಶೇಖರಣೆ ಆಗಿ ನೆಕ್ಸ್ಟ್ ಆ ಬಾಕ್ಸ್ ಓಪನ್ ಆಗಿ ಮೇಲೆಲ್ಲ ಬಾಲ್ ಬೀಳ್ತದೆ. ಈಗ ನಿಮಗಿಲ್ಲಿ ಬೀಳೋದು ಕಾಣ್ತದೆ ಆಯಿತಾ. ನಾನಿದು ವಾಯ್ಸ್ ಓವರ್ ಕೊಡುವ ಕಾರಣ, ಮೊದಲು ಎಕ್ಸ್ಪೀರಿಯೆನ್ಸ್ ಮಾಡಿದ ಕಾರಣ ನಿಮಗೆ ಹೇಳ್ತಾ ಇದ್ದೇನೆ. ನೋಡಿ, ಓಪನ್ ಆಯಿತು, ಬೀಳ್ತಾ ಉಂಟು. ಅದೊಂಥರ ಗಮ್ಮತ್ತು. ಇರಲಿ, ಇಲ್ಲಿ ಭಾರ್ಗವ ಎಂಜಾಯ್ ಮಾಡ್ತಿದ್ದಾನೆ. ಹಾಗೆ ಅದರೊಳಗೆ ಕೂತ್ಕೊಂಡು ಸಜೆಸ್ಟ್ ಮಾಡ್ತಾ ನಾನು ಸಹ ಸ್ವಲ್ಪ ಹೊತ್ತು ಮಕ್ಕಳೊಂದಿಗೆ ಮಕ್ಕಳಾದೆ ನಾನು ಸಹ. ಆಮೇಲೆ ಅಲ್ಲಿ ಒಂದು ಸ್ಕ್ರೀನ್ ಇರ್ತದೆ, ಅಲ್ಲಿ ಮೀನು, ಆಮೇಲೆಂತೂ ಗೋಸ್ಟ್ ಅಂತೆ ಹೀಗೆಲ್ಲ ಬರ್ತಾ ಇರ್ತದೆ. ಅದಕ್ಕೆ ನಾವು ಬಾಲನ್ನು ಎಸಿತಾ ಇರಬೇಕು ಇಲ್ಲಿಂದ, ಆಗ ಅದು ಸಾಯುವುದು ಅಂತ. ಹಾಗೆ ಅದನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿದರು. ಇಲ್ಲಿ ನೋಡಿ, ಆಮೆ ಬರ್ತಾ ಉಂಟಲ್ಲ ಸ್ಕ್ರೀನ್ನಲ್ಲಿ, ಅದಕ್ಕೆ ಬಾಲ್ ಹೊಡಿಬೇಕು. ತುಂಬ ಬಾಲ್ ಹೊಡೆದಾಗ ಅದು ಸಾಯ್ತದೆ ಅಂತ ಲೆಕ್ಕ.
ಒಂದು ಗೇಮ್ ಅಷ್ಟೇ. ಇಲ್ಲಿ ಸುಮಾರು ಕೆಳಗೆ ಬಾಲ್ ಇರ್ತದಲ್ಲ, ಅದನ್ನು ತೆಗೆದು ಅದಕ್ಕೆ ಬಿಸಾಕಬೇಕು. ಇದೊಂದು ಗೇಮ್. ಹಿಡ್ಕೊ. ಹಾಂ, ಮುಗುತ್ತಿನ್ನು ಮೀನಿಂಗೆ. ಹಾಂ, ಹಾಗೆ. ಹಿಡ್ಕೊ, ದೊಡ್ಡ ಮೀನಿಂಗೆ ಹಿಡ್ಕೊ, ದೊಡ್ಡ ಮೀನಿಂಗೆ. ಹಾಗೆ ಕರೆಕ್ಟ್ ಹಿಡ್ಕೆಕ್ಕೋ. ಆಗ ಇಲ್ಲಿ ಜಾರಿ ಬಿದ್ದದ್ದು, ಅವಳಿಗೊಂದು 4 ಜಾರಿ ಬಿದ್ದು. ಇವಳಿಲ್ಲಿ ಉಯ್ಯಾಲೆಯಲ್ಲಿ ಕೂತಿದ್ರೆ ಅವನಲ್ಲಿ ಬಾಲ್ ಹಾಕೋ ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಪಾಪ ಅವಳಿಗೆ ಅಲ್ಲಿಗೆ ತುಂಬಂತೂ ಸಿಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಇದರಲ್ಲಿ ಆದರೂ ಕೂತ್ಕೊಳ್ಳಿ ಅಂತ ಇದಕ್ಕೆ ಕರ್ಕೊಂಬಂದು. ಇದೆಲ್ಲ ಒಂದೇ ಇದರೊಳಗಿರುತ್ತೆ. ಬಾ ಸಂಗೆ ತೋರಿಸು. ಹೋಗು ಭುವನ ಪುಟ್ಟಕ್ಕೋ, ಅಲ್ಲಿ ಬಾ, ಹೋಗು ಅಲ್ಲಿ ಒಳಗೋಗು. ತಂಗೆ ಕರ್ಕೊಂಡು ಹೋಗು ಮಗ. ಹೋಗು, ಅಲ್ಲಿಗೆ ಹೋಗು, ಬಾ, ಹೋಗು. ಹೋಗ್ಲಿಕ್ಕೆ ಮೀಟ್ರಿಲ್ಲ ನಮ್ಮ ಜನಕ್ಕೆ. ಹೋಗು ಹಾಗೆ ಹೋಗು, ಒಳಗೋಗು. ಕಂಡತ್ತು. ಅಲ್ಲ, ಸತ್ಯ ಹೇಳಿ, ನಮ್ಮ ಹಳೆ ವ್ಲಾಗಲ್ಲೆಲ್ಲ ನೋಡ್ತಿದ್ರಲ್ಲ, ಮನೆಯಲ್ಲಿ ಹೊರಗೆ ಜಲ್ಲಿಕಲ್ಲಲ್ಲಿ ಆಟಾಡೋದು, ಮಣ್ಣಲ್ಲಿ ಆಟಾಡೋದು. ಅಲ್ಲಿ ಸ್ವಲ್ಪ ಒಂದೇ ಬಣ್ಣದ ಜಲ್ಲಿಕಲ್ಲು, ಸ್ವಲ್ಪ ಹೆಚ್ಚು ಕಮ್ಮಿ ಸೈಜು, ಅದನ್ನು ತಗೊಂಡು JCBಯಲ್ಲಿ ತುಂಬಿಸಿ ಭಾರ್ಗವನ ಟಿಪ್ಪರಿಗೆ ಹಾಕ್ತಿದ್ದೆವು, ನಮ್ಮ ಪುಟ್ಟಣ್ಣನ ಟಿಪ್ಪರಿಗೆ. ಇಲ್ಲೆಂತ ಇಲ್ಲ, ಈ ಥರದ್ದು ಒಂದು ಸ್ಟೋನ್ಸ್ ಎಲ್ಲ ಉಂಟು ಬಣ್ಣದ್ದು, ಅದನ್ನು ಇದರೊಳಗೆ ತುಂಬಿಸೋದು, ಅದಕ್ಕೆ ಹಾಕೋದು. ಅಲ್ಲಿ ಸಹ ಅದೇ ಉದ್ಯೋಗ, ಇಲ್ಲಿ ಸಹ ಅದೇ ಉದ್ಯೋಗ. ವ್ಯತ್ಯಾಸ ಎಂತ ಗೊತ್ತಾ? ಮನೆಯಲ್ಲಿ ಧರ್ಮಕ್ಕೆ ಆಟಾಡೋದು, ಇಲ್ಲಿ ಹಣ ಕೊಟ್ಟು ಆಟಾಡೋದು ಅಂತ ಅಷ್ಟೇ. ಹಣ ಕೊಟ್ಟಲ್ಲಿ ಆಟಾಡಿದ್ರೆ ಇಂಥ ಜಾಗಕ್ಕೆ ಬರಬೇಕು. ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಎಷ್ಟೋ ಜಲ್ಲಿ ಕಲಿತು ಅಲ್ಲಿ ಆಟಾಡಿದ್ರೆ ಗಮ್ಮತ್ತು ಆಗ್ತದೆ ಅಷ್ಟೇ. ಆಯಿತಾ? ಹಾಂ, ಅದು ಯಾವುದೋ ಕೊಟ್ಟ. ಯಾವುದದು? ನಿಲ್ಲಿ. ಹಾಂ, ಹಾಗೆ ಅಷ್ಟೇ. ಬಡಿ ಮಗ, ಮೀನಿಗೆ ಗುದ್ದಿಕ್ಕು. ಒಂದು ಮೀನಿನ ಹಿಡ್ಕೊಂಡು ಅದಕ್ಕೆ ಗುದ್ದೆಕ್ಕು. ಹಾಗೆಲ್ಲ ಇದೆ, ಈ ಮೀನಿಗೆ ಗುದ್ದು ಹಾಗೆ. ಗುದ್ದು ಗುದ್ದೆಕ್ಕು, ಸಾಮ ಗುದ್ದೆಕ್ಕು. ಮೀನು ಕಂಡಲ್ಲಿಗೆಲ್ಲ ಗುದ್ದು. ಹಣವನ್ನು ಹಿಡ್ಕೊಂಡು ಗುದ್ದುದು ಅಂತ ಹೇಳಿದ್ರೆ, ಈಗ ಒಂದು ಮೀನುಂಟು, ಈಗ ಸಾಮ ಗುದ್ದಬೇಕೀಗ. ಆಯ್ತಾ? ಆಗ ಇಲ್ಲಿ ಪಾಯಿಂಟ್ಸ್ ಕೌಂಟ್ ಆಗ್ತದೆ. ಬಡಿ ಮೀನಿಗೆ ಇಲ್ಲಿ ಪೈಸೆ ವೇಸ್ಟ್ ಆಯ್ತು. ಸಮ ಬಡಿ. ಇದರಲ್ಲಿ ಒಂದು ಮೀನು. ಬಡಿ. ಆಯ್ತಾ? ಅದು ಆ ಮೀನು, ಈ ಮೀನು. ಮಗ ಮೀನಿಗೆ ಬಡಿ ಕಪ್ಪದು. ಹಾಂ, ಹೋತು. ಈ ಮೀನು ಬಡಿ. ಹಾಂ, ನಿಲ್ಲ ಆಯ್ತು. ಹಾಂ, ಬಡಿ. ತಡಿ. ಹಾಂ, ಯಾವುದೋ ಬಂತು. ತಡಿ. 1 ನಿಮಿಷ ನಿಲ್ಲು. ಮೀನಿಗೆ ಬಡಿ. ಈ ಕೂಸಂಗೆ ಬಡಿ. ಮೆಲ್ಲ. ಬಡಿ, ಈ ಮೀನಿಗೆ ಬಡಿ.
ಅಲ್ಲೆಲ್ಲ ಆಟ ಆಡಿದ ನಂತರ ಅಲ್ಲೇ ಹೊರಗೆ ಪಾಪ್ಯುಲರ್ನವರ ಸೆಲೆಬ್ರೇಷನಿಂದ ಒಂದು ಪೀಸ್ ಕೇಕ್ ತಗೊಂಡು 3 ಜನ ಹಂಚಿ ತಿಂದೆವು. ಅವನಲ್ಲೇನೋ ಆಟ ಸಾಮಾನು ನೋಡ್ತಾ ಇದ್ದಾನೆ ನೋಡಿ. ಅದಾದ ನಂತರ ನಾನು, ಮಕ್ಕಳು ಹಾಗೆ ನನ್ನ ಗಂಡ, ನಾವು 4 ಜನ ಸಂತೃಪ್ತಿ ರೆಸ್ಟೋರೆಂಟಿಗೆ ಬಂದು ದೋಸೆ, ಆಮೇಲೆ ಈ ಚಾಟ್ಸ್, ಇದು ಕಾಂಬೋ ಬರ್ತದೆ, ಅಲ್ಲಿ ಎಲ್ಲ ಚಾಟ್ಸ್ಗಳು ಸಿಗ್ತದೆ, ಅದನ್ನೆಲ್ಲ ಹೊಟ್ಟೆ ತುಂಬ ತಿಂದೆವು. ಸೊ ಮನೆಗೆ ಬಂದು ಸ್ನಾನ ಎಲ್ಲ ಆಗಿ ಊಟ ಎಲ್ಲ ಆಯಿತು. ಮಕ್ಕಳನ್ನು ಮಲಗಿಸಿದೆ. ಇಷ್ಟೊತ್ತು ರೂಮ್ ಕತ್ತಲಿತ್ತಾಯ್ತು ಅವರನ್ನು ಮಲಗಿಸುವಾಗ. ಈಗ ಬೆಳಕಿಗೆ ಕಣ್ಣೇ ಹೊಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಆಗ್ತಾ ಉಂಟು. ಇರಲಿ, ನಾನೇ ನಿದ್ದೆ ಮಾಡಿದ ಹಾಗೆ ಕಾಣ್ತದಲ್ಲ. ಮಕ್ಕಳನ್ನು ನಿದ್ದೆ ಮಾಡಿಸುವಾಗ ಅಮ್ಮಂದ್ರ ಪಾಡು ಹಾಗೆ ಆಗ್ತದೆ. ಇರಲಿ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ. ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಈ ಮಚ್ಚಿಮಲೆ ಯೂಟ್ಯೂಬ್ ಚಾನಲನ್ನು, ಆಯಿತಾ? ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.